ನಮಸ್ಕಾರ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನಂತ ಅಂದರೆ ಅಲ್ಲಿ ಒಂದು ಸ್ಕಾಲರ್ಶಿಪ್ ಡೇಟ್ ಆದರೆ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳಿದ್ದೆ. ಮತ್ತೆ ನಿಮಗೆ ಈ ಒಂದು ಹಣದ ಬಗ್ಗೆ ನಿಮ್ಗೊಂದು ಅಪ್ಡೇಟ್ ತಿಳಿಸ್ಕೊಡ್ತೀನಿ. 2022-23ನೇ ಸಾಲಿನ ಒಂದು ಹಣ ಯಾರ್ಯಾರು ಬಂದಿಲ್ವೋ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೂಡ ಇದೆ ಅಂತ ಹೇಳಿದ್ದೆ. ಆ ಒಂದು ಅಪ್ಡೇಟ್ ಬಗ್ಗೆನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ಕನ್ನಡ ಯೂಟ್ಯೂಬರ್ಸನ್ನು ಬೆಳೆಸೋದು ನಿಮ್ಮ ಕೈಯಲ್ಲೇ ಇದೆ. ಎಲ್ಲರೂ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದರೆ SSP ಸ್ಕಾಲರ್ಶಿಪ್ದು ಹಣ ಆದರೆ ಕ್ರೆಡಿಟ್ ಆಗಿದೆ. ಇದು ನಿನ್ನೆ ನಿಮಗೆ ವಿಡಿಯೋ ಮಾಡಿ ತಿಳಿಸೋಕ್ಕಾದ್ರೆ ಆಗಲಿಲ್ಲ. ಹಣ ಯಾವ ದಿನಾಂಕದಕ್ಕೆ ಕ್ರೆಡಿಟ್ ಆಗಿದೆ ಅನ್ನೋದಾದರೆ 23ನೇ ತಾರೀಕು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಹಣ ಆದರೆ ಕ್ರೆಡಿಟ್ ಆಗಿದೆ. 24ನೇ ತಾರೀಕು ಕೂಡ ಹಣ ಆದರೆ ಕ್ರೆಡಿಟ್ ಆಗಿದೆ ವಿದ್ಯಾರ್ಥಿಗಳಿಗೆ. ಓಕೆನಾ? ನಿಮ್ಗೆ ಯಾರ್ಯಾರಿಗೆ ವಿದ್ಯಾರ್ಥಿಗಳಿಗೆ ಹಣ ಕ್ರೆಡಿಟ್ ಆಗಿದೆಯೋ ನೀವೆಲ್ಲರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ನೀವು ನಿಮ್ಮದು ಯಾವ ಡಿಸ್ಟಿಕ್ಕು ಅಂತ ಹೇಳ್ಬಿಟ್ಟು ನೀವು ತಿಳಿಸಿ. ನಿಮ್ಮದು OBC ಕ್ಯಾಟಗಿರಿನ ಯಾವ ಕ್ಯಾಟಗಿರಿ ಮತ್ತು ಯಾವ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ನೀವು ಕಾಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಈಗ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಣ ಆದರೆ ಬಂದಿದೆ ಅಲ್ಲ, ಯಾವೊಂದು ವಿದ್ಯಾರ್ಥಿಗಳಿಗೆ ಬಂದಿದೆ ಅಂತ ನೀವು ಕೇಳೋದಾದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಹಣ ಬಂದಿದೆ. ಅದರಲ್ಲೂ OBC ವಿದ್ಯಾರ್ಥಿಗಳಿಗೆ ಹಣ ಬಂದಿದೆ. ಇದರಲ್ಲಿ ಯಾವ ಡಿಸ್ಟಿಕ್ ಅವರಿಗೆ ಜಾಸ್ತಿ ಬಂದಿದೆ ಅಂದರೆ ಬೆಂಗಳೂರಲ್ಲಿ, ಬೆಂಗಳೂರು ನಾರ್ತ್ ಡಿಸ್ಟಿಕ್ಕಲ್ಲಿರುವಂಥವ್ರಿಗೆ ಬೆಂಗಳೂರು ನಾರ್ತ್ ಡಿಸ್ಟಿಕ್ ಕಾಲೇಜಸ್ ಇರುತ್ತಲ್ಲ ಅದು, ಮತ್ತು ನಿಮ್ಮ ಜಿಲ್ಲೆ ಬೇರೆ, ಈಗ ನಿಮ್ಮ ಕಾಲೇಜ್ ಜಿಲ್ಲೆ ಬೇರೆ ಆಗಿರುತ್ತೆ. ನೀವು ಕನ್ಫ್ಯೂಸ್ ಆಗ್ತೀರಾ. ನಿಮ್ಮದು ಸ್ವಂತ ಜಿಲ್ಲೆ ಯಾವುದೇ ಆಗಿರಲಿ, ನಿಮ್ಮ ಕಾಲೇಜ್ ಏನಾದರೂ ಬೆಂಗಳೂರು ನಾರ್ತ್ ಡಿಸ್ಟಿಕ್ಕಲ್ಲಿದ್ದರೆ, ಓಕೆನಾ, ಬೆಂಗಳೂರು ನಾರ್ತ್ ಡಿಸ್ಟಿಕ್ಕಲ್ಲಿ ಇರುವಂಥವರಿಗೆ ಹಣ ಆದರೆ ಕ್ರೆಡಿಟ್ ಆಗಿದೆ. ಒಂದ್ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಇನ್ನೊಬ್ಬ ವಿದ್ಯಾರ್ಥಿ ನನಗೆ ಕೇಳಿರುವಂತಹ ಪ್ರಶ್ನೆ ಏನಂದರೆ, ನನಗೆ ಹಣ ಆದರೆ ಬಂದಿದೆ, ಆದರೆ SSP ಸ್ಟೇಟಸಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಆ ಹುಡುಗಗೆ ಬೆಂಗಳೂರು ನಾರ್ತ್ ಡಿಸ್ಟಿಕ್ಗೆ ಅಂತೆ 18,100 ರೂಪಾಯಿ ಹಣ ಬಂದಿದೆ ಅಂತೆ. ಆದರೆ ಇಲ್ಲಿ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆಗಿಲ್ವಲ್ಲ, ಇಲ್ಲೆಲ್ಲ ನೋ ರೆಸ್ಪಾನ್ಸ್ ಅಂತ ಇದೆ ಅಲ್ಲ, ಹಾಗಾದ್ರೆ ನನಗೆ ಬಂದಿರೋದು SSP ಹಣ ಅಲ್ವಾ, ಇಲ್ಲ ಬೇರೆ ಏನಾದರೂ ಹಣ ಬಂದಿದೆಯಾ, ನನಗೆ ಬಂದಿರೋದು SSPನ ಅಲ್ವಾ ಅಂತ ಅವರು ಒಂದು ಪ್ರಶ್ನೆ ಆದರೆ ಕೇಳ್ತಿದ್ರು. ನೋಡಿ, ನಿಮಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಿದ್ದೀನಿ. ನೀವು ಈ ವಿಡಿಯೋ ನೋಡ್ತಿದ್ದೀರ ಅನ್ಕೊಂತಿದ್ದೀರಿ. ನೋಡಿ, ಹೇಳ್ತಿದ್ದೀನಿ ಏನಂತ ಅಂದರೆ, ನಿಮಗೆ ಸ್ಟೇಟಸ್ ಅಪ್ಡೇಟ್ ಆಗೋದು ಲೇಟ್ ಆಗುತ್ತೆ. ಓಕೆನಾ? ಸ್ಟೇಟಸ್ಸು ನಿಮಗೆ ಹಣ ಬಂದಿದ ತಕ್ಷಣವೇ ಅಪ್ಡೇಟ್ ಆಗಿಬಿಡಲ್ಲ. ಓಕೆನಾ? ಅಪ್ಡೇಟ್ ಆಗೋಕ್ಕೆ ಏನಿಲ್ಲ ಅಂದರೂ ಒಂದು 5ರಿಂದ 6 ದಿನ ತಗೊಳುತ್ತೆ, ಇಲ್ಲಾಂದ್ರೆ ಒಂದು ವಾರ ತಗೊಳುತ್ತೆ ಟೈಮು. ನಿಮಗೆ ಹಣ ಬಂದಿರೋದು 18,100 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಅದರಲ್ಲೂ OBC ವಿದ್ಯಾರ್ಥಿಗಳಿಗೆ 18,100 ಬಂದಿದೆ ಅಂದರೆ ಅದು SSP ಹಣನೇ. ಓಕೆನಾ? ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ. ಈ ಟಾಪಿಕ್ ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಮತ್ತೆ ಉಳಿದವರಿಗೆ ಯಾವಾಗ ಬರುತ್ತೆ ಅಂತ ನೀವು ಪ್ರಶ್ನೆ ಕೇಳ್ತೀರಾ. ಈಗ ಬಂದಿರೋದೇನೋ ಅಪ್ಡೇಟ್ ತಿಳಿಸ್ತಿದ್ದೀರಾ, ಹಣ ಯಾರ್ಯಾರಿಗೆ ಬಂದಿದೆಯೋ ಅವ್ರಿಗೇನೋ ಅಪ್ಡೇಟ್ ಕೊಡ್ತಿದ್ದೀರಾ. ಬರದೇ ಇರೋವ್ರ ಕತೆ ಏನು ಅಂತ ನೀವು ಕೇಳ್ಬೋದು. ಬರದೇ ಇರೋವ್ರಿಗೂ ಹಣ ಆದರೆ ಬಂದೇ ಬರುತ್ತೆ. ಯಾಕಂದರೆ 23-24 ಹಣ ಆದರೆ ಜಮಾ ಆಗಿದೆ. ಇವತ್ತು ಯಾರಿಗಾದ್ರೂ ಜಮಾ ಆಗಿದೆಯೇನೋ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಬೆಂಗಳೂರು ಸೌತ್ ಡಿಸ್ಟಿಕ್ಕಲ್ಲಿ ಬಂದಿಲ್ವಾ ಅಂತ ನೀವು ಕೇಳ್ಬೋದು. ಸೌತ್ ಡಿಸ್ಟಿಕ್ಕಲ್ಲಿ ಇರುವಂತಹ ಕಾಲೇಜಲ್ಲೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಹಣ ಆದರೆ ಬಂದಿದೆ. BCA ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ, MBA ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗಿದೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳದ್ದೇನು ತುಂಬ ಕಾಮೆಂಟ್ಸ್ ನೋಡಲಿಲ್ಲ, ಅದರಿಂದ ನೀವು ಕಾಮೆಂಟ್ ಮಾಡಿ. ಓಕೆನಾ? ನೀವು ಇಲ್ಲಿ ಕಾಮೆಂಟ್ ಮಾಡೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನು. ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ನಿಮ್ಗೇನಾದರೂ ಹಣ ಬಂದಿದ್ರೆ ನಿಮ್ಮದು ಯಾವ ಕೋರ್ಸು, ಯಾವ ಕ್ಯಾಟಗಿರಿ, ಯಾವ ಡಿಸ್ಟಿಕ್ಕು, ಇವು ಮೂರನ್ನು ಪ್ರತಿಯೊಬ್ಬರು ಪ್ಲೀಸ್ ಕಾಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮಾಡಿ. ಇದು ಹೆಚ್ಚು ವಿದ್ಯಾರ್ಥಿಗಳಿಗೆ ರೀಚ್ ಆಗುತ್ತೆ. ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮಾಡೋದ್ರಿಂದ ಆಗ ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆನಾ? ಇದು ಸದ್ಯಕ್ಕೆ